ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮಾಯಿ ರೋಡಲ್ಲಿ ಸಿಗ್ತಾನೆ ಭಾರತಿಗೆ. ಆವಾಗ ಭಾರತಿ, ಓ ಏನು ಭಾರತಿ ರೋಡಲ್ಲಿ ಹೋಗ್ತಾ ಇದೀಯಾ ಅಂತಾನೆ. ಹ್ಞೂ ಕಣೋ, ವಾಕ್ ಬಂದೆ, ಇಲ್ಲೇ ಸುಮ್ಮನೆ ವಾಕ್ ಹೋಗ್ತಾ ಇದ್ದೀನಿ ಅಂತಾಳೆ. ಅಯ್ಯೋ ಬಿಡಪ್ಪ ನೀನೇನು ಅಂದ್ಕೊಂಡು, ನೀನೆಲ್ಲಿ ಹೋಗಿದ್ದು ಅಂತಂದರೆ ಇಲ್ಲೇ ಹೋಗಿದ್ದೆ ಅಂತ ಹೇಳ್ತಾನೆ. ಹಾಗಾಗ್ಬಿಟ್ಟು ಇವಳು ವಾಕ್ ಹೋಗಿದ್ದೆ ಕಣೋ, ಮತ್ತು ಮುದ್ದು ಮಾಮ ಹೆಂಗಿದಾರೋ ಅಂತ ಕೇಳ್ತಾಳೆ. ಅಯ್ಯೋ ಎಲ್ಲರನ್ನೂ ಬಿಟ್ಟು ಮುದ್ದು ಮಾಮನ್ನೇ ವಿಚಾರಿಸ್ತೀಯಲ್ಲ ನೀನು ಅಂತ ಹೇಳ್ತಾನೆ. ಅದಕ್ಕೆ ಮುದ್ದು ಮಾಮನೇ ಕಣೋ, ಅವರೊಬ್ಬರು ಚೆನ್ನಾಗಿದ್ದರೆ ನಿಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ದಂಗೆಯ, ಅವ್ರು ಚೆನ್ನಾಗಿದ್ದಾರಾ ಅಂತ ಕೇಳ್ತಾಳೆ. ಓ ಬಂಬಟಾಗಿದ್ದಾರೆ ಅಂತ ಹೇಳ್ತಾಳೆ. ಅವ್ರದ್ದೇನು ಫುಲ್ಲು ಖುಷಿಯಾಗೇ ಇದ್ದೀವಿ ಗಂಧದ ಗುಡಿ ಮನೆಯಲ್ಲಿ, ಫುಲ್ ಖುಷಿ. ಮುದ್ದು ಮಾಮನೂ ಫುಲ್ ಖುಷಿಯಾಗಿದ್ದಾರೆ. ಅವ್ರದ್ದು ಇನ್ನೇನು ಮದುವೆ ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ, ಅದೇ ಸೈಕಲಲ್ಲಿ ಹೋಗ್ತಿತ್ತಲ್ಲ ಅದೇ ಹುಡುಗಿ, ನಾನು ಅದೇ ಹುಡುಗಿ ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ಮನೆ ಹತ್ರ ನಿಂತಿರ್ತಾನೆ ಹರಿ. ಆಚೆ ಬಂದು ಸುಮ್ಮನೆ ನಿಂತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಈ ಹುಡುಗಿ ಎಂಥ ದರಿದ್ರ ಹುಡುಗಿನಪ್ಪ, ನಾನೇ ಲವ್ ಮಾಡಿಲ್ಲ ಅಂದಮೇಲೆ ಇವಳು ಎಂಥ ಲವ್ ಮಾಡ್ತಿದ್ದಾಳೆ, ಇವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ ಅನ್ನೋದೇ ಅವನಿಗೆ ಅರ್ಥ ಆಗ್ತಾಯಿಲ್ಲ. ಹಂಗೆ ಅಂದ್ಕೊಂಡು ಅವನ ಮನಸ್ಸಲ್ಲಿ ಮಾತಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅಲ್ಲಿಗೆ 4 ಜನ ಹುಡುಗರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗ್ಬಿಟ್ಟು ಹರಿ ಸಾರ್ ಅಂತೇಳಿ ಕೂಗ್ತಾರೆ. ಆವಾಗ ತಿರುಗಿ ನೋಡ್ತಾನೆ. ತಿರುಗಿ ನೋಡಿಬಿಟ್ಟು ಯಾರು ನೀವೆಲ್ಲ ಅಂತ ಕೇಳ್ತಾನೆ. ಆವಾಗ ಯಾರು ನೀವೆಲ್ಲ ಅಂತ ಕೇಳಿದಾಗ ನಾವು ಅನಿತಾ ಕಡೆಯಿಂದ ಅಂತ ಹೇಳ್ತಾರೆ. ಅನಿತಾ ಕಡೆಯಿಂದನಾ, ಯಾಕೆ ಅನಿತಾ ಏನಕ್ಕೆ ಅಂತ ಹೇಳ್ತಾರೆ. ಏನು ಗೊತ್ತೇ ಇಲ್ವಾ ನಿಮಗೆ, ಯಾರು ಗೊತ್ತೇ ಇಲ್ವಾ ಅಂತ ಕೇಳ್ತಾರೆ. ಯಾರು ನೀವೆಲ್ಲ, ಅನಿತನ ಫ್ರೆಂಡ್ಸು ಅಂತ ಹೇಳ್ತಾರೆ. ಹೌದಾ, ಏನಕ್ಕೆ ಬಂದ್ರಿ ಅಂತ ಕೇಳ್ತಾನೆ. ಅಲ್ಲ, ಲವ್ ಮಾಡೋವ್ರಿಗೂ ಮಾಡಿಬಿಟ್ಟು ಈಗ ಕೈ ಬಿಟ್ಬಿಟ್ರೆ ಅವಳೇನು ಮಾಡ್ಕೋಬೇಕು, ಗೊಳೋ ಅಂತ ಅಳ್ತಿದ್ದಾಳೆ, ಸಮಾಧಾನನೂ ಮಾಡಲ್ಲ, ಫೋನು ಎತ್ತಲ್ಲ, ಮೆಸೇಜು ಮಾಡಲ್ಲ, ಏನು ಕತೆ ನಿಮ್ಮದು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಸಮಾಧಾನ ಮಾಡ್ಕೊಳ್ಳಿ, ಇಲ್ಲ ನಾನು ಲವ್ ಮಾಡ್ತಾ ಇಲ್ಲ, ನಾನು ಸುಮ್ಮನೆ ಅವಳು ಕ್ಯಾಶುವಲಾಗಿ ಮಾತಾಡ್ಸಿದ್ಲು, ನಾನು ಕ್ಯಾಶುವಲಾಗಿ ಮಾತಾಡಿಸ್ದೆ ಅಷ್ಟೇ, ಬಟ್ ಲವ್ ಅಂತ ಏನಿಲ್ಲ ಕಣ್ರು ಅಂತ ಹೇಳ್ತಾನೆ. ಇಲ್ಲ, ನೀವು ಲವ್ ಮಾಡ್ದಲೇ ಅವಳು ಯಾಕೆ ಅಳ್ತಾಳೆ, ಅವಳು ಅಂತ ಅಳ್ತಿದ್ದಾಳೆ ಅವತ್ತಿಂದ, ಅನ್ನ ನೀರು ಎಲ್ಲ ಬಿಟ್ಕೊಂಡು. ಏನು ಬ್ರೋ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮದೊಳ್ಳೆ ಕತೆ ಆಯ್ತಲ್ಲ, ತಲೆ ನೋವ್ತಿರಲ್ಲ, ನಾನು ಸುಮ್ಮನೆ ಅವಳು ಮೊಬೈಲ್ ಮಾತಾಡಿದ್ಲು, ನಾನು ಮಾತಾಡಿದೆ ಅಷ್ಟೇ, ನಾನು ಯಾವತ್ತರ ಕೇಳು ಲವ್ ಮಾಡ್ತೀನಿ ನಿನ್ನ ಮದುವೆ ಆಯ್ತೀನಿ ಅಂತ ಹೇಳಿದ್ದೀನ ನಾನು ಅಂತ ಹೇಳ್ತಾನೆ. ಆವಾಗ ಮತ್ತು ಹೇಳ್ದೇ ಅವಳು ಯಾಕೆ ಯೋಚನೆ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಆವಾಗ ಸುಮ್ಮನೆ ಆಗ್ತಾರೆ. ಈಗ ನನ್ನ ಎದುರುಗಡೆನೇ ಫೋನ್ ಮಾಡು ಬ್ರೋ, ನನ್ನ ಎದುರುಗಡೆನೇ ಫೋನ್ ಮಾಡಿ ನೋಡೋಣ ಅನಿತಾಗೆ ಅಂತ. ಆಮೇಲೆ ಮಾಡ್ತೀನಿ ಬಿಡ್ರು ಆಮೇಲೆ ಅಂತ. ಅಷ್ಟೊತ್ತಿಗೆ ಕಂಟಿ ಅಲ್ಲಿಗೆ ಎಂಟ್ರಿ ಆಗ್ತಾನೆ. ಮಾಡ್ತಾರೆ ಬಿಡು ಆಮೇಲೆ ಫೋನು, ಸರಿ ಹೋಗಿ ನೀವೆಲ್ಲ ಅಂತ ಹೇಳ್ತಾರೆ. ಇಲ್ಲ ನಮ್ಮ ಎದುರುಗಡೆನೇ ಫೋನ್ ಮಾಡಬೇಕು, ತುಂಬ ಯೋಚನೆ ಮಾಡ್ತಿದ್ದಾಳೆ ಅವಳು, ನನ್ನ ಎದುರುಗಡೆನೇ ಫೋನ್ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಇದು ಒಳ್ಳೆ ತಲೆನೋವು ಆಯ್ತಲ್ಲ ಅಂತೇಳ್ಬಿಟ್ಟು, ಅಲ್ಲ ಅವಳು ಯಾರು ಮರೆಯ, ನಾನು ಸುಮ್ಮನೆ ಎಲ್ಲೋ ಫೋನ್ ನಂಬರ್ ಸಿಕ್ಕಿತ್ತೇನೋ ಫೋನ್ ಮಾಡಿದ್ಲು, ಹಾಯ್ ಬಾಯ್ ಅಂತ ಮಾತಾಡಿದೆ, ಅಷ್ಟು ಬಿಟ್ಟರೆ ನಂದೇನಪ್ಪ ಅಲ್ಲಿ ತಪ್ಪಿದೆ, ಯಾಕೆ ನನಗೆ ಈ ಥರ ಹಿಂಸೆ ಕೊಡ್ತಿದ್ದಾಳೆ ಅವಳು, ಟಾರ್ಚರು ಅಂತ ಹೇಳ್ತಾನೆ. ಆದರೂ ಅವ್ರು ನಂಬಲ್ಲ, ಸುಮ್ಮನೆ ಆಗ್ತಾರೆ. ಸುಮ್ಮನೆ ಆಗಿ ಇದು ಮಾಡ್ತಾರೆ. ಆಮೇಲೆ ಏನು ಹೇಳಿದ್ರು ಕೇಳೋದೇ ಇಲ್ಲ ಬ್ರೋ, ನೀವು ಫೋನ್ ಮಾಡಿ ಅವಳ ಹತ್ರ ಮಾತಾಡಿ, ಅನಿತಾ ಹತ್ರ ಮಾತಾಡಿ, ಫೋನ್ ಮಾಡಿ ಅನಿತಾ ಹತ್ರ ಮಾತಾಡಿ ಅಂತ ಒಂದೇ ಹೊರತ ಮಾಡ್ತಾರೆ. ಅದಕ್ಕೆ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ವಾ, ಮಾಡ್ತೀನಿ ಹೋಗಿ ಫೋನ್ ಆಯಿತು ಅಂತ ಹೇಳ್ತಾನೆ. ಮೆಸೇಜ್ ಮಾಡಿ ಫೋನ್ ಮಾಡಿ ಮಾತಾಡಿ, ಹಿಂಗೆ ಲವ್ ಮಾಡಿ ಕೈ ಕೊಟ್ಬಿಟ್ರೆ ಏನಾಗಬೇಕು ಹುಡುಗಿರು, ನಿಮಗೊಂದು ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಇಲ್ವಾ, ಹಾಗೆ ಹೀಗೆ ಅಂತೆಲ್ಲ ಅಂತಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ, ನಾನು ಯಾವತ್ತೂ ಅವಳನ್ನು ಲವ್ ಮಾಡ್ತೀನಿ ಅಂತ ನಾನು ಹೇಳೇ ಇಲ್ಲ, ನಾನು ನಿಜವಾಗ್ಲೂ ನಾನು ಯಾವತ್ತೂ ಹೇಳಿಲ್ಲ, ಸುಮ್ಮನೆ ಕ್ಯಾಶುವಲಾಗಿ ಮಾತಾಡಿದ್ದೀನಿ, ಅಷ್ಟು ಬಿಟ್ಟರೆ ಇದೇನಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಟಿ ಅಲ್ಲಿಗೆ ಬರ್ತಾನೆ. ಕಂಟಿ ಬಂದ್ಬಿಟ್ಟು ಮಾಡ್ತಾರೆ ಹೋಗ್ರೋ, ಫೋನ್ ಮಾಡ್ತಾರೆ ಹೋಗ್ರೋ ಅಂತ ಕಳಿಸ್ತಾನೆ. ಇವನಿಗೆ ಹರಿಗೆ ಸಿಟ್ಟೇ ಬಂದ್ಬಿಡುತ್ತೆ. ಸಿಟ್ಟು ಬಂದು ಅವನು ಹೊಡೆಯೋಕ್ಕೆ ಅಂತ ಹೋಗ್ತಾನೆ. ಸಿಟ್ಟೇ ಬಂದ್ಬಿಡುತ್ತೆ ಹರಿಗೆ. ಸಿಟ್ಟು ಬಂದು ಹರಿ ಸಿಟ್ಟು ಬಂದು ಹೊಡೆಯೋಕ್ಕೆ ಹೋಗ್ಬಿಡ್ತಾನೆ. ಅಷ್ಟು ಕೋಪ ಬಂದ್ಬಿಡುತ್ತೆ ಅವನಿಗೆ. ಆದರೆ
ಏನು ಮಾಡೋದು ಅಂತ ಗೊತ್ತಿಲ್ಲ. ಸುಮ್ಮನೆ ನಿಂತಿರ್ತಾನೆ. ಅಷ್ಟೊತ್ತಿಗೆ ಕಂಠಿ ಬಂದು ಅಷ್ಟೆಲ್ಲ ಸಮಾಧಾನ ಮಾಡಿ ಅವ್ರನ್ನ ಕಳಿಸಿ ಇವನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಒಳಗೆ ಕರ್ಕೊಂಡೋಗಿ ಬೇಕಿತ್ತ ಇದೆಲ್ಲ ನಿನಗೆ, ಸುಮ್ಮನೆ ಇರಬಾರ್ದಾಗಿತ್ತ ಅಂತ. ಏನೂ ಮಾಡೋದು ಕಂಠಿ, ಇವಾಗ ಒಳ್ಳೆ ಈ ಪಜಿತಿ ಸಿಕ್ಕಾಕೊಂಡಿದ್ದೀನಲ್ಲ, ಇವಳು ಯಾವಳ ಮರೆಯ ಅಂತ ಹೇಳ್ತಾಯಿರ್ತಾನೆ. ಆವಾಗ ಹಂಗಂತ ಇರ್ತಾನೆ. ಅದಕ್ಕೆ ಹರಿ ಎಂತ ಮಾಡೋದಪ್ಪ, ಹಿಂಗೆ ತಲೆ ಕೆಟ್ಟೋಗುತ್ತೆ ಅವನಿಗೆ. ಹರಿ ಅದೇನೋ ಇದನ್ನಾದ್ರೂ ಇರುವೆ ಬಿಟ್ಕೊಂಡಂಗೆ ಆಯ್ತಲ್ಲ ನನ್ನ ಪರಿಸ್ಥಿತಿ ಅಂತೇಳ್ಬಿಟ್ಟು ಭಾಳ ಬೇಜಾರು ಮಾಡ್ಕೊಳ್ತಾನೆ. ಆಮೇಲೆ ಅಲ್ಲಿ ಐಶುನೂ ಅಲ್ಲ ಸಾರಿ ಚಂದನೂ ಕೂಡ ಹಾಗೇ ಅವಳಿಗೂ ಬೇಜಾರಾಗುತ್ತೆ, ಇವನು ಇಲ್ಲದ್ದೆಲ್ಲ ಮಾಡ್ಕೊಳ್ತಾನೆ ಅಂತೇಳ್ಬಿಟ್ಟು. ಆದರೆ ಏನು ಬಾಯಿ ಬಿಟ್ಟು ಹೇಳಲ್ಲ, ಸುಮ್ಮನೆ ಇರ್ತಾಳೆ ಅವಳ ಪಾಡಿಗೆ ಅವಳು. ಅವರಿಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ. 3 ದಿನದಿಂದನೂ ಅವನು ತಲೆ ಕೆಡ್ಸ್ಕೊಂಡೇ ಕೂತ್ಬಿಟ್ಟಿದ್ದಾನೆ ಅತ್ಲಾಗಿ. ಯಾವಾಗ ನೋಡಿದ್ರೂ ಐ ಲವ್ ಯು, ನಾನು ನಿಮ್ಮನ್ನು ಲವ್ ಮಾಡ್ತೀನಿ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನೀವು ನನ್ನನ್ನು ಲವ್ ಮಾಡಬೇಕು, ಹಾಗೆ ಹೀಗೆ ಅಂತ ತಲೆ ತಿಂತಾಳಲ್ಲ ಮರೆಯ ಇವಳು, ಯಾವಳು ಇವಳು ಅಂತ ಹೇಳ್ಬಿಟ್ಟು. ಇವನು ಮದುವೆ ಆಗಿದ್ದೀನಿ ಅಂತ ಹೇಳೇ ಇಲ್ಲ ಅಲ್ಲಿ. ಹಂಗಾಗಿ ಅದು ಗೊತ್ತಿಲ್ಲ. ಇವರು ಈ ಕಡೆ ಬಂದು ಭಾರತಿ ನೋಡ್ತಾಳೆ. ಮನೇಲೆಲ್ಲ ಹುಡುಕಿರು, ಭಾರತಿ ಇಲ್ಲವೇ ಇಲ್ಲ. ಎಲ್ಲೋದ್ಲು ಅಂತ ಎಲ್ಲ ಕಡೆ ಹುಡುಕಿ ನೋಡ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಣ್ಣ ಬರ್ತಾನೆ ಅಲ್ಲಿಗೆ. ಅವ್ರ ಅಣ್ಣ ಬಂದಾಗಲೂ ಕೂಡ ಅಣ್ಣ ಭಾರತಿ ಎಲ್ಲೂ ಇಲ್ಲ ಕಣಣ್ಣ, ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಏನಣ್ಣ ಮಾಡೋದು ಇವಾಗ ಅಂತ ಕೇಳ್ತಾಳೆ. ಅದಕ್ಕೆ ಎಲ್ಲೋಗಿರ್ತಾಳೆ, ಎಲ್ಲೋ ಯಾವುದೋ ರೂಮಲ್ಲಿ ಇರ್ತಾಳೆ ನೋಡು ಅಂತ ಹೇಳ್ತಾನೆ. ಇಲ್ಲ ಎಲ್ಲೂ ಇಲ್ಲ ಕಣಣ್ಣ, ಅವಳು ಯಾಕೋ ಒಂಥರ ಇದ್ದಾಳೆ, ಏನು ಮಾಡೋದಣ್ಣ ಈಗ, ಏನು ಮಾಡೋದು ಹೇಳಣ್ಣ ಅಂತಾಳೆ. ಏನಿಲ್ಲ ಸುಮ್ಮನೆ ಇರು, ಅವಳು ಸರಿಯಾಗಿರ್ತಾಳೆ, ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಕಡೆ ಹುಡ್ಕಾಡ್ತಾಳೆ, ಒಂದು ಜಾಗನೂ ಬಿಡ್ದಂಗೆ ಎಲ್ಲ ಹುಡ್ಕಾಡು ಲಾಸ್ಟಿಗೆ ಎಲ್ಲೂ ಸಿಗೋದೇ ಇಲ್ಲ ಅವಳು. ನೋಡಿದ್ರೆ ಅವಳು ಇವ್ರ ಮನೆಗೆ ಮುತ್ತು ಮನೆಗೆ ಹೋಗಿರಬೇಕು, ಗಂಧದ ಗುಡಿ ಮನೆಗೆ ಹೋಗಿರಬೇಕು, ನೋಡೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂಥೇಳಿ ರೆಡಿ ಆಗ್ತಿರ್ತಾಳೆ. ಅಂದರೆ ಯಾವ ಕಡೆ ಯೋಚನೆ ಮಾಡಿದ್ರು ಅವಳಿಗೆ ಒಂದು ಒಳೆಯೋದೇ ಇಲ್ಲ, ಎಲ್ಲೋದ್ಲು ಅಂತಲೂ ಗೊತ್ತಾಗಲ್ಲ. ವಾಕ್ ಹೋಗಿದ್ದೆ ಅಂತಾಳೆ ಒಂದ್ಸಲಿ, ವಾಕ್ ಹೋಗಿ ಬಂದೆ ಅಂತಾಳೆ ಒಂದ್ಸಲಿ, ಅಲ್ಲಿದ್ದೆ ಅಂತಾಳೆ ಇಲ್ಲಿದ್ದೆ ಅಂತಾಳೆ. ಏನಣ್ಣ ಇವಳು ಕತೆ ಅಂತ ಹಿಂಗೆ ಮಾತಾಡ್ತಾರೆ ಇಬ್ಬರೂ. ಮಾತಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತಲೆ ಕೆಡಿಸ್ಕೊಂಡು ಸರಿ ಏನಾರು ಗಂಧದ ಗುಡಿ ಮನೆಗೆ ಹೋಗ್ಬಿಟ್ಟಿದ್ದಾಳೆ ಇವಳು, ಮುತ್ತು ನೋಡೋಕ್ಕೆ ಏನಾದ್ರು ಅಂಥೇಳಿ ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾಳೆ. ಅಲ್ಲಿಗೆ ಹೋಗೋದಾದ್ರೂ ಹೆಂಗೆ, ಇವಳು ಹೋಗ್ತೀನಿ ಅಂತ ಎಂದಿಲ್ಲ, ಬರ್ತೀನಿ ಅಂತ ಎಂದಿಲ್ಲ. ಅವ್ರ ಮನೆಗೆ ಹೋದರೆ ಬೈತಾರೆ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾನೆ ಇರ್ತಾಳೆ. ಮನೇಲಿ ಒಂದು ಮಾತು ಹೇಳಲ್ಲ, ಏನಿಲ್ಲ, ಯಾವ ಕಡೆ ಹೋಗ್ತಾಳೆ ಅನ್ನೋದೇ ಗೊತ್ತಾಗಲ್ವಲ್ಲ, ಏನಕ್ಕೆ ಯೋಚನೆ ಮಾಡ್ತಿದ್ದಾಳೆ, ಏನು ಕತೆ ಅಂತ ಹೇಳ್ಬಿಟ್ಟು. ಆಗ ಅವ್ರ ಅಣ್ಣ ಬಂದು ಇಲ್ಲೇ ಇರ್ತಾಳೆ ಬಿಡಮ್ಮ, ಅದೇನಕ್ಕೆ ಹಂಗೆ ತಲೆ ಕೆಡ್ಸ್ಕೊತೀಯ, ಯಾವಾಗ ನೋಡಿದ್ರು ಯಾವುದೋ ರೂಮಲ್ಲಿ ಇರ್ತಾಳೆ ಬಿಡು, ಇಲ್ಲ ಫೋನ್ ಮಾಡು ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ, ನೀನೇ ಮಾಡೋಣ ಅಂತ ಮಾಡ್ತಾನೆ ಫೋನು. ಆಮೇಲೆ ಫೋನ್ ಪಿಕ್ ಮಾಡಲ್ಲ, ಫೋನ್ ರೂಮಲ್ಲೇ ಬಿಟ್ಟು ಹೋಗಿರ್ತಾಳೆ, ವಾಕ್ ಹೋಗಿರ್ತಾಳೆ. ಬಂದು ಅಲ್ಲಿಗೆ ಬರ್ತಾಳೆ ಅವಳು. ಬಂದಾಗ ಎಲ್ಲೋಗಿದ್ದಮ್ಮ, ಇಷ್ಟೊತ್ತವರೆಗೂ ಹುಡುಕಿ ಸಾಕಾಯ್ತಲ್ಲ, ಎಲ್ಲೋಗಿದ್ದಮ್ಮ ಅಂತ ಕೇಳ್ತಾನೆ ಅವನು. ಅದಕ್ಕೆ ಫೋನ್ ಮಾಡಿದ್ರು, ಫೋನ್ ಪಿಕ್ ಮಾಡ್ತಿಲ್ವಲ್ಲ ಯಾಕಮ್ಮ ಅಂತ ಕೇಳಿದ್ರೆ, ಫೋನ್ ರೂಮಲ್ಲೇ ಐತಲ್ಲ ಮಾವ, ಅದಕ್ಕೇ ಇನ್ನೆಲ್ಲಿ ಫೋನ್ ಪಿಕ್ ಮಾಡಲಿ, ಹಿಂಗೆ ವಾಕ್ ಹೋದೆ, ಹಿಂಗೆ ಬಂದೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಯಾಕೆ ಈ ಹುಡುಗಿ ಹಿಂಗಾಗ್ಬಿಟ್ಲಲ್ಲ ಅಂತ ಯೋಚನೆ ಮಾಡ್ತಾನೆ. ಅವರಮ್ಮ ಯೋಚನೆ ಮಾಡ್ತಲೇ ಇರ್ತಾಳೆ. ಅವ್ರ ಅಣ್ಣ ಬೈತಾನೆ, ಇಲ್ಲೇ ಎಲ್ಲೋ ವಾಕ್ ಹೋಗಿರ್ತಾಳೆ, ಬರ್ತಾಳೆ ಅಂದರೆ ಕೇಳಲ್ಲ, ಒಳ್ಳೆ ಹೆಂಗೆ ಆಡ್ತೀಯ ನೋಡು ನೀನು ಅಂತೇಳಿ ಬೈತಾನೆ. ಆಮೇಲೆ ಇವಳೇನು ಮಾಡ್ತಾಳೆ, ಮಾರನೇ ದಿನ ಸಲೀಸು ಮುತ್ತು ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಮುತ್ತು ಮನೆಗೆ ಹೋಗಿ ಅಲ್ಲಿ ಮುತ್ತು ಮನೆಯಲ್ಲಿ ರೂಮಲ್ಲಿ ಹೋಗಿ ಕೂತಿದ್ದಾಳೆ. ಎಲ್ಲೋದ್ಲು ಅಂತ ಎಲ್ಲ ಹುಡುಕ್ತಾ ಇದ್ದಾರೆ. ನಮ್ಮನೆಗೆ ಏನಾರು ಬಂದಿದ್ದಾಳ ಅಂತ ಇಲ್ಲಿ ಹುಡುಕ್ತಾರೆ. ಆಮೇಲೆ ಇಲ್ಲ ಅಂತ ಆಯಿತು. ಆಮೇಲೆ ನೋಡೋಣರು ಇಲ್ಲೆಲ್ಲರೂ ಬಂದಿದ್ರು, ರೂಮಲ್ಲಿ ಎಲ್ಲರೂ ಇರ್ತಾಳೆ, ಯಾವ್ದಾದ್ರು ರೂಮಲ್ಲಿ ಅಂತ ರೂಮೆಲ್ಲ ಹುಡುಕ್ತಾರೆ. ಆವಾಗ ಒಂದು ರೂಮಲ್ಲಿ ಇರ್ತಾಳೆ. ಆಗ ಚಂದನ ಯಾಕೆ ಬರ್ತಿ ಹಿಂಗೆಲ್ಲ ಇಲ್ಲಿ ಬಂದಿದ್ದೀಯಲ್ಲ ಯಾಕೆ ಮನೆಯಿಂದ ಅಂತೇಳ ಕೇಳಿದಾಗ ಅಳ್ತಾಳಲ್ಲ ಅಂತೇಳ್ಬಿಟ್ಟು ಆವಾಗ ಚಂದನ ಕೇಳ್ತಾಳೆ, ಏನು ಸಮಸ್ಯೆ, ಯಾಕೆ ಅಳ್ತಾ ಇದೆಯಾ ಬರ್ತಿ, ಏನಾಯಿತು ಹೇಳು ಅಂತೇಳಿ. ಆವಾಗ ಹೇಳ್ತಾಳೆ, ಚಂದನ ಸಂಸಾರ ಸರಿ ಇಲ್ಲ, ನನ್ನ ಸಂಸಾರ ನೆಟ್ಟಗಿಲ್ಲ, ನನಗೆ ಅಲ್ಲಿ ಹೋದರೆ ಹಿಂಸೆ ಇದೆ, ನನಗೆ ಪ್ರಾಬ್ಲಮ್ಮು, ನಾನು ಹೋಗೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾಳೆ. ಹೇಳಿದಾಗ ಚಂದನಿಗೂ ಬೇಜಾರಾಗುತ್ತೆ. ಅಂಥ ಸಮಸ್ಯೆ ಏನಾಯಿತು ಅಂತ ಕೇಳ್ತಾಳೆ. ಆಮೇಲೆ ಇದನ್ನು ಇವತ್ತಿನ ಎಪಿಸೋಡಲ್ಲಿ ಇಷ್ಟ ಆಗಿರುತ್ತೆ. ಈ ಸ್ಟೋರಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮುಂದಿನ ಸ್ಟೋರಿಲಿ ಇನ್ನು ಇವಳು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾಳೆ, ಅದನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ನೋಡಿ ಎಂಜಾಯ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.